ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಚೆನ್ನು ಕಲರ್ ವರ್ಲ್ಡ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ವಾಟರ್ ಲೀಕ್ ಆಗ್ತಾಯಿದೆ ಈ ಬಿಲ್ಡಿಂಗಲ್ಲಿ. ಸೊ ಸ್ವಲ್ಪ ಇದ್ದಾಗಲೇ ಮಾಡಿಸಿ ಅಂತೇಳಿ ನಾನು ಎಷ್ಟೋ ವೀಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ. ಸೊ ಜಾಸ್ತಿ ಬಿಟ್ಟರೆ ಏನಾಗುತ್ತೆ ಅಂತೇಳಿ ಈ ಬಿಲ್ಡಿಂಗ್ಗೆ ಸಾಕ್ಷಿ ನಿಮಗೆ ಈ ಎಂಟೈರ್ ಬಿಲ್ಡಿಂಗಲ್ಲಿ ತೋರಿಸ್ತೀನಿ ನಿಮಗೆ ಎಷ್ಟು ಲೀಕೇಜು ಏನೇನಾಗಿದೆ. ಸೊ ಇದಕ್ಕೆ ಏನು ಸೊಲ್ಯೂಷನ್ ಅಂತೇಳಿ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ಇದು ಎಂಟ್ರೆನ್ಸ್. ಈಗ ಎಂಟ್ರಿ ಆಗಿದ ತಕ್ಷಣವೇ ನೀವು ಇಲ್ಲಿ ನೋಡ್ಬೋದು, ಫುಲ್ಲು ಎಂಟರ್ ಈ ವಾಲ್ ಏನಿದೆ ನೋಡಿ, ಈ ಮೂಲೆಯಲ್ಲಿ ಈ ವಾಲು ಮತ್ತು ಸೀಲಿಂಗಲ್ಲಿ ಸಹ ತ್ಯಾವನ ತೊಗೊಂಡಿದೆ ನೋಡಿ. ಇದು ಬಲ್ಬ್ ಹೋಗೋದು ಬರೋದು ಏನೋ ಲೂಸ್ ಕಲೆಕ್ಷನ್ ಆಗಿದೆ ನೋಡಿ. ಸೊ ಎಷ್ಟು ನೀರು ಬರ್ತಾ ಇದೆ ನೋಡಿ, ಇದು ಫುಲ್ಲು ಎಂಟೇರಿಯಾಗೆ ಫಂಗಲ್ಸ್ ಆಗಿದೆ ನೋಡಿ. ಇದು ಫುಲ್ಲು ನೀರಿಂದಲೇ, ನೀರು ಲೀಕೇಜ್ ಆಗಿದ್ದರಿಂದಲೇ ಈ ರೀತಿ ಆಗಿರೋದು. ಸೊ ನೀವು ಹೀಗೆ ಈ ಕಡೆ ಬಂದರೆ ಇಲ್ಲಿ ಬಲ್ಬ್ ಇಲ್ಲ ನೋಡಿ, ಕರೆಂಟ್ ಇಲ್ಲ ಈ ಕಡೆ ನೋಡಿ. ಫುಲ್ಲು ಎಂಟೇರು ನೋಡಿ, ಮೆಟ್ಲೆಲ್ಲ ತ್ಯಾವ ತೊಗೊಂಡ್ಬಿಟ್ಟೈತೆ, ನೋಡ್ತಾ ಇದ್ದೀರಲ್ಲ ನೋಡಿ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ನಿಮಗೆ, ಸ್ವಲ್ಪ ಇದ್ದಾಗಲೇ ನೀವು ಮಾಡಿಸ್ಬೇಕು. ಜಾಸ್ತಿ ಆಗಿಬಿಟ್ರೆ ಈ ರೀತಿ ಆಗುತ್ತೆ ನೋಡಿ. ಹಾಗೆ ಬನ್ನಿ ಮೇಲೆ ಹೋಗೋಣ ನೋಡಿ. ಹೇಗೆ ಮೇಲೆ ಹೋಗೋಣ. ಮೇಲೆ ಹೋಗ್ತಾ ಇದ್ದಂಗೆ ನೋಡಿ, ಇಲ್ಲಿ ಸಹ ಹೇಗೆ ತ್ಯಾವನ ತೊಗೊಂಡಿದೆ ನೋಡಿ. ಈ ಗೋಡೆ ಫುಲ್ಲು ಏನೂ ಇಲ್ಲ ಇದರಲ್ಲಿ ನೋಡಿ. ಫುಲ್ ಎಂಟೈರ್ ಗೋಡೆಯಲ್ಲಿ ತ್ಯಾವ ತೊಗೊಂಡ್ಬಿಟ್ಟೈತೆ, ನೋಡ್ತಾ ಇದ್ದೀರಲ್ವಾ. ಸೊ ನೋಡಿ, ಹಾಗೆ ಇಲ್ಲಿ ಮೇಲೆ ಬಂದರೆ ಸೊ ನೋಡೋಣ. ಈಗ ಇಲ್ಲಿ ಒಳಗಡೆ ರೂಮ್ ಒಳಗಡೆ ಹೋಗೋಣ. ರೂಮ್ ಒಳಗಡೆ ಹೋದರೆ ಇದು ಬಾತ್ರೂಮು. ಸೊ ಬಾತ್ರೂಮ್ ಪಕ್ಕದಲ್ಲಿ ಎಲ್ಲಿ ನೋಡಿ, ಫುಲ್ಲು ನೀರು ತ್ಯಾವ ತೊಗೊಂಡಿದೆ ನೋಡಿ ನೋಡಿ. ಸೊ ಇಲ್ಲಿ ಸಹ ನೋಡ್ಬೋದು, ಇದು ಒಳಗಡೆ ಸಹ ತ್ಯಾವ ತೊಗೊಂಡ್ಬಿಟ್ಟೈತೆ, ಗ್ರಾನೈಟ್ ಕೆಳಗಡೆ ತ್ಯಾವ ತೊಗೊಂಡ್ಬಿಟ್ಟೈತೆ. ಹಾಗೆ ಮೇಲೆ ನೋಡಿ, ಇಲ್ಲಿ ತ್ಯಾವ ತೊಗೊಂಡ್ಬಿಟ್ಟೈತೆ ನೋಡಿ. ಸೀಲಿಂಗ್ ಫುಲ್ ಇಲ್ಲಿ ತ್ಯಾವ ತೊಗೊಂಡೈತೆ. ಹಾಗೆ ಮೇಲೆ ಹೋಗೋಣ. ನೋಡಿ, ಮೇಲೆ ಹೋದರೆ ಸೊ ಇಲ್ಲಿ ಮೆಟ್ಲಲ್ಲಿ ನೋಡಿ, ಹೋಗ್ತಾ ಮೆಟ್ಲಲ್ಲಿ ನೋಡಿ, ಇಲ್ಲಿ ಫುಲ್ ತ್ಯಾವ ತೊಗೊಂಡೈತೆ. ಮತ್ತು ಇಲ್ಲಿ ಸಹ ನೋಡಿ, ಇದು ಫುಲ್ಲು ತ್ಯಾವ ಈ ಗೋಡೆ ನೋಡಿ ನೋಡಿ, ಎಲ್ಲ ತ್ಯಾವ ತೊಗೊಂಡಿದೆ. ಅದಕ್ಕೆ ಹೇಳೋದು ಫ್ರೆಂಡ್ಸ್, ಸ್ವಲ್ಪ ಇದ್ದಾಗ ಮಾಡಿಸಿದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆಮೇಲೆ ಮಾಡ್ಸೋಣ ಅಂತ ಬಿಡ್ತೀರಲ್ವ, ಅವಾಗೇನಾಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ. ಸೊ ಈಗ ಅಲ್ಲಿ ಡೋರ್ ಇದೆ, ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿಕೊಂಡು ಈಗ ಹೋದರೆ ಇವ್ರೇನು ಮಾಡಿದ್ದಾರೆ ಅಂದರೆ, ಇಲ್ಲಿ ನೋಡ್ಬೋದು, ಇಲ್ಲಿ ಎಲ್ಲ ಎಷ್ಟು ಗಲೀಜು ಇಟ್ಕೊಂಡವ್ರು ನೋಡಿ ನೋಡಿ. ಇಲ್ಲಿ ಟ್ಯಾಂಕ್ ಇದೆ. ಸೊ ಆ್ಯಕ್ಚುಲಿ ಇದು ನಿನ್ನೆ ಓಪನ್ ಇತ್ತು, ಇದನ್ನ ಹಾಕ್ಸಿದ್ದೀವಿ. ಯಾಕಂದರೆ ಇದರಿಂದ ನೀರೆಲ್ಲ ಹೊರಗಡೆ ಬಂದು ಈ ರೀತಿ ಆಗಿದೆ ನೋಡಿ, ಮಳೆ ನೀರು ಅದು. ಸೊ ಇದಕ್ಕೆ ಮೇಯ್ನ್ ಪ್ರಾಬ್ಲಮ್ ಏನಂತಂದರೆ, ಇಲ್ಲಿ ನೋಡ್ಬೋದು ಈ ಪೈಪು ನೋಡ್ಬೋದು, ಇವೆಲ್ಲ ಕ್ರ್ಯಾಕ್ಗಳಿದ್ದಾವೆ ನೋಡಿ. ನೋಡ್ಬೋದು ಈ ರೀತಿ ಇದೆ ಫ್ರೆಂಡ್ಸ್. ಇಲ್ಲಿ ಮೇನ್ ರೀಸನ್ ಏನಂತಂದರೆ, ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಇದೆಲ್ಲ ಲೀಕ್ ಆಗೋಕ್ಕೆ ಕಾರಣ, ಈ ಸೈಡ್ ಮೋಲ್ಡು ಯಾವುದೇ ರೀತಿಯ ಒಂದು ವಾಟನ ಕೊಟ್ಟಿಲ್ಲ. ಎಲ್ಲಿ ಬೇಕಾದ್ರೆ ಅಲ್ಲೇ ಹಳ್ಳದಿನೇ ಇದೆ, ನೀರು ಅಲ್ಲೆಲ್ಲೇ ನಿಂತ್ಕೊಳ್ಳುತ್ತೆ, ಅದು ಒಂದು ರೀಸನ್. ಆದರೆ ಮತ್ತು ಇಲ್ಲೊಂದು ನೀರು ವಾಟ ಕೊಟ್ಟಿರೋಂಥ ನೀರು ಅದು ಪೈಪ್ ಮುಖಾಂತರ ಹೋಗುತ್ತಲ್ಲ, ಇಲ್ಲಿ ಸಹ ಅದು ಸರಿಯಾಗಿ ನೀರೇ ಹೋಗೋದಿಲ್ಲ. ಸೊ ಅಲ್ಲೆಲ್ಲ ಗ್ಯಾಪ್ ಇದೆ. ಆ ಗ್ಯಾಪ್ ಮುಖಾಂತರ ನೀವು ನೋಡ್ಬೋದು, ಅಬ್ಸರ್ವ್ ಮಾಡಿ, ಅಲ್ಲಿ ಆ ಪೈಪ್ ಎಲ್ಲೋಗಿದೆ ಅಲ್ಲೆಲ್ಲ ನೀರು ಸುರಿತಾ ಇರುತ್ತೆ.
ತ್ಯಾವ ತೊಗೊಂಡಿರುವಂಥ ಗೋಡೆ ಏನಿದೆ ಅದನ್ನು ನೀಟಾಗಿ ಎಲ್ಲ ಕೆರಿಬೇಕಾಗುತ್ತೆ. ನೋಡಿ, ಲೂಸ್ ಪಾರ್ಟಿಕಲ್ಸ್ನೆಲ್ಲ ಬ್ಲೇಡ್ ಮುಖಾಂತರ ಈ ಥರ ಎಂಟೈರ್ ಪೇಂಟ್ ಏನಿರುತ್ತೆ ಅದು ಲೂಸ್ ಇರೋವಂಥದ್ದು ಎಲ್ಲ ಕೆರಿಬೇಕಾಗುತ್ತೆ. ಈ ರೀತಿ ನೋಡಿ, ನೀಟಾಗಿ ಎಷ್ಟು ಬರುತ್ತೋ ಅಷ್ಟು ತೆಗೆದು ಬಿಡಬೇಕು. ಎಷ್ಟು ಬರುತ್ತೆ ಅಷ್ಟು ಪೇಂಟ್ನ ನೀಟಾಗಿ ಒಂದು ಕಡೆಯಿಂದ ತೆಗಿಬೇಕು. ಸ್ಟ್ರೆಂತ್ ಇರೋದನ್ನ ಬಿಡಿ, ಪರವಾಗಿಲ್ಲ. ಏನು ಲೂಸ್ ಇರುತ್ತೆ ಅದನ್ನು ನೀಟಾಗಿ ಬ್ಲೇಡ್ ಮುಖಾಂತರ ಈ ರೀತಿ ನೋಡಿ, ಕಾಣಿಸ್ತಾ ಇದೆಯಲ್ವಾ, ಈ ರೀತಿ ತೆಗಿಬೇಕಾಗುತ್ತೆ. ನೋಡಿ, ಗೋಡೆ ಎಲ್ಲ ಎಷ್ಟು ಹಾಳಾಗಿದೆ, ಒಂಥರ ಫಂಗಲ್ಸ್ ಥರ, ಪಾಚಿಗಟ್ಟಿದ ಥರ ಆಗ್ಬಿಟ್ಟಿದೆ ನೀರು. ಯಾಕಂದರೆ ಇದು ಒಂದಿಂದ ಎರಡು ದಿನದಲ್ಲ, ತುಂಬ ದಿನಗಳಿಂದ ನೀರು ಬರ್ತಾನೆ ಇದೆ. ಬಟ್ ಇವರೇನೋ ಕೇರ್ ಮಾಡಿಲ್ಲ, ಸೊ ಹಾಗೇ ಬಿಟ್ಕೊಂಡ್ಬಂದಿದ್ದಾರೆ ನೋಡಿ. ಹಾಗಾಗಿ ಇದು ಜಾಸ್ತಿ ಗೋಡೆ ನೀರು ಕುಡಿದು ಈ ರೀತಿ ಪಾಚಿಗಟ್ಟಿಬಿಟ್ಟಿದೆ ನೋಡಿ. ಒಂಥರ ಫಂಗಲ್ಸ್ ಥರ ಬಂದುಬಿಟ್ಟಿದೆ. ಪೇಂಟ್ ಸುಮ್ಮನೆ ಹಿಂಗೆ ಬ್ಲೇಡಲ್ಲಿ ಎತ್ತಿದ್ರೆ ನೋಡಿ ಹೆಂಗೆ ಬರ್ತಾಯಿದೆ ನೋಡಿ, ಕಾಣಿಸ್ತಾ ಇದೆಯಲ್ವಾ, ಈ ರೀತಿ ಬರ್ತಾಯಿದೆ. ಹಾಗಾಗಿ ನಾನು ಅವಾಗವಾಗ ಹೇಳ್ತಾ ಇರ್ತೀನಿ, ಸ್ವಲ್ಪ ಏನಾರಾದರೂ ಆವಾಗಲೇ ಮಾಡಿಸ್ಬೇಕಾಗುತ್ತೆ. ನೋಡಿ, ಇಲ್ಲಿ ಪೈಪ್ನೆಲ್ಲ ಹಳೆ ಪೈಪ್ನ ರಿಮೂವ್ ಮಾಡ್ತಾಯಿದ್ದೀವಿ ನೋಡಿ. ಹಳೆ ಪೈಪ್ನ ರಿಮೂವ್ ಮಾಡಿ, ಸೊ ಅಲ್ಲೇನು ಕೆಲಸ ಮಾಡಬೇಕು, ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಸಿಮೆಂಟೆಲ್ಲ ಮಾಡಿ, ಸೊ ಅದಕ್ಕೆ ಪ್ಯಾಕಿಂಗ್ ಕೊಟ್ಟು ಅಲ್ಲಿಗೆ ಹೊಸ ಪೈಪ್ನ ಹಾಕ್ತಾಯಿದ್ದೀವಿ ನೋಡಿ. ಹಳೇದನ್ನೆಲ್ಲ ತೆಗೆಸಿದ್ದೀವಿ, ಕಾಣಿಸ್ತಾ ಇದೆಯಲ್ವಾ. ಸೊ ಈ ಹಳೆ ಪೈಪ್ನೆಲ್ಲ ತೆಗೆದಾದ್ಮೇಲೆ, ಹಳೆ ಪೈಪೆಲ್ಲ ತೆಗೆದು ಆ ಜಾಗಕ್ಕೆ ಹೊಸ ಪೈಪ್ ಹಾಕಿ ಎಲ್ಲ ಪ್ಯಾಕಿಂಗ್ ಕೊಟ್ಟಾಯಿತು. ಸೊ ಅನಂತರ ಒಳಗಡೆ ಏನಿದೆ ತೇವಾಂಶ ಬಂದಿರೋದನ್ನೆಲ್ಲ ರಿಮೂವ್ ಮಾಡಿದ್ದೀವಲ್ಲ, ಆ ಜಾಗಕ್ಕೆ ಪಟ್ಟಿ ಮಾಡಿ ಸೊ ಉಜ್ತಾ ಇದ್ದೀವಿ ನೋಡಿ. ಇಲ್ಲಿ ಕಾಣಿಸ್ತಾ ಇರ್ಬೋದು, ನೀಟಾಗಿ ಪಟ್ಟಿ ಎಲ್ಲ ಮಾಡಿ ನಂತರ ಉಜ್ಜಿ ಎಲ್ಲ ಧೂಳೆಲ್ಲ ಹೊಡಿಬೇಕು. ನೀಟಾಗಿ ಧೂಳೆಲ್ಲ ಹೊಡೆದು ಆಮೇಲೆ ಕಲರ್ನ ಅಪ್ಲೈ ಮಾಡಲಾಗುತ್ತದೆ.
ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗಿತ್ತು ಅಂತ ನಮ್ಮ ಕೆಲಸ. ಸೊ ಈ ರೀತಿ ನಿಮ್ದೇನಾದ್ರು ಪೇಂಟಿಂಗ್ ಅಂದರೆ ಯಾವುದೇ ರೀತಿಯ ಪೇಂಟಿಂಗ್ ಆಗಿರ್ಬೋದು, ಸೊ ಹೊಸ ಮನೆ ಆಗಿರ್ಬೋದು ಅಥವಾ ರೀಪೇಂಟಿಂಗ್ ಆಗಿರ್ಬೋದು, ಎಲ್ಲ ರೀತಿಯ ಪೇಂಟಿಂಗ್ ವರ್ಕು ನಾವು ಮಾಡಿಕೊಡ್ತೀವಿ. ಡಿಸ್ಪ್ಲೇ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಈ ವಿಡಿಯೋ ನಿಮಗೆ ನೋಡಿ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್.